ಹಾಯ್ ಆತ್ಮೀಯರೇ, ನಾನು ನಿಮ್ಮ ರವಿ ಶೆಟ್ಟಿ ಬೈದೂರು. ಇವತ್ತು ಕರ್ನಾಟಕ ಸಂಘಟನೆಗಳ ಒಕ್ಕೂಟ ಏನು ಅನಿರ್ದಿಷ್ಟವಾದ ಮುಷ್ಕರ ಏನು ಮಾಡ್ತಾ ಇತ್ತು, ಇವತ್ತು 4ನೇ ದಿನಕ್ಕೆ ಪಾದಾರ್ಪಣೆ ಮಾಡಿ ಸರ್ಕಾರಗಳು ಇನ್ನೂ ಎಚ್ಚೆತ್ತುಕೊಂಡಿಲ್ಲ. ಅದು ಯಾಕೆ ಅಂತ ಹೇಳಿದ್ರೆ, ದಪ್ಪ ಚರ್ಮ ಅಷ್ಟು ಈಸಿಯಾಗಿ ಬಿಸಿ ಮುಟ್ಟಲ್ಲ. ಬಿಸಿ ಮುಟ್ಟಿಸುವಂಥ ಕೆಲಸ ನಾವು ಮಾಡ್ತೀವಿ. ಇವತ್ತು ಈ ನಮ್ಮ ಸಂಘ ಒಂದು ಏನು ಪ್ರತಿಭಟನೆ ಏನು ಧರಣಿ ಇದೆಯೋ, ಈ ಧರಣಿಗೆ ರೈತ ಸಂಘ ಭೇಟಿ ಕೊಡ್ತಾ ಇದೆ, ರೈತರು ಭೇಟಿ ಕೊಡ್ತಾ ಇದ್ದಾರೆ, ನಾಳೆಯಿಂದ ಕಾರ್ಮಿಕರು ಭೇಟಿ ಕೊಡ್ತಾರೆ. ಇದು ದಿನದಿಂದ ದಿನಕ್ಕೆ ಹೊತ್ತಿ ಉರಿತದೆ. ಸರ್ಕಾರ ತಕ್ಷಣ ಎಚ್ಚೆತ್ತುಕೊಳ್ಬೇಕು. ಇಲ್ಲ ಅಂದರೆ ಈ ಸಮಸ್ಯೆ ಎದುರಿಸೋಕೆ ರೆಡಿಯಾಗಬೇಕು. ಖಂಡಿತ ನೀವೆಲ್ಲರೂ ಬನ್ನಿ, ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದನ್ನ ಯಶಸ್ವಿಗೊಳಿಸೋಣ. ರಾಘವೇಂದ್ರ ಎಲ್ರಿಗೂ ನನ್ನ ನಮಸ್ಕಾರ. ರಾಘವೇಂದ್ರ ಮಾತಾಡ್ತಾ ಇರೋದು. ಇದೇನು ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ 4ನೇ ದಿನ ಕಾಲಿಟ್ಟಿದೆ. 4 ದಿನ ಅಂತಲ್ಲ, 40 ದಿನ ಆಗಲಿ ಈ ಒಂದು ಹೋರಾಟ ಯಶಸ್ವಿ ಆಗೋವರೆಗೂ ನಾವು ಬಿಡೋದಿಲ್ಲ. ಇವತ್ತು ರೈತ ಮುಖಂಡರು ಬರ್ತಾ ಇದ್ದಾರೆ. ಅವ್ರಿಗೆ ನಮ್ಮ ಬೆಂಬಲ ಇದೆ, ನಮಗೆ ಅವ್ರ ಬೆಂಬಲ ಇದೆ. ಇವತ್ತು ಕರ್ನಾಟಕದ ಉಳಿವಿಗಾಗಿ ನಾವು ಮುಂದಿನ ಮಕ್ಕಳ ಭವಿಷ್ಯಕ್ಕಾಗಿ ಈ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಅವತ್ತು ಹಿಂದೆ ಏನು ಮಟ್ಟದಲ್ಲಿ ಮಾಡಿದ್ರು, ಅದನ್ನೆಲ್ಲ ಪರಿಷ್ಕೃತ ವರದಿ ಅಂದ್ಬಿಟ್ಟು ಈಗ ಪರಿಶೀಲನೆ ಮಾಡಿ ಪರಿಷ್ಕೃತ ವರದಿ ಮಾಡಿದ್ರೆ, ದಯವಿಟ್ಟು ಶೀಘ್ರದಲ್ಲೇ ಈ ವರದಿ ಜಾರಿ ಮಾಡಲೇಬೇಕು. ಸರ್ಕಾರ ಎಚ್ಚೆತ್ಕೊಬೇಕು, ಸರ್ಕಾರಕ್ಕೆ ಅರಿವಾಗಬೇಕು. ಏನು ಪ್ರತಿಯೊಂದು ವಿಷಯಕ್ಕೂ ನಾವು ಹೋರಾಟ ಮಾಡಿ ನಮ್ಮ ಒಂದು ಕೆಲಸ ಕಾರ್ಯಗಳನ್ನ ಹೋರಾಟ ಮಾಡಿ ತಗೊಳ್ಳೋ ಪರಿಸ್ಥಿತಿ ಬಂದ್ಬಿಟ್ಟಿದೆ. ದಯಮಾಡಿ ಕನ್ನಡ ಚಲನಚಿತ್ರ ನಟರಿಗೂ ಒಂದು ಹೇಳೋಕ್ಕೆ ಏನು ಇಷ್ಟಪಡ್ತೀನಿ ಅಂದರೆ, ಕರ್ನಾಟಕದಲ್ಲಿ ಕನ್ನಡಿಗರು ಬಿಟ್ಟರೆ ನಿಮಗೆ ಬೇರೆ ಯಾರೂ ಬಂದು ನೋಡಲ್ಲ ಕನ್ನಡ ಚಲನಚಿತ್ರನ. ದಯಮಾಡಿ ಎಲ್ಲ ನಟರು, ತೂಕ್ ದೀಪ ಆಗ್ಬೋದು, ಸ್ಲೀಪ್ ಆಗ್ಬೋದು, ಗಣೇಶ್ ಆಗ್ಬೋದು, ಯಶ್ ಆಗ್ಬೋದು, ಪ್ರತಿಯೊಬ್ಬ ನಟರು, ಹಿರಿಯ ಕಲಾವಿದರು, ಯುವ ನಟರು ಪ್ರತಿಯೊಬ್ಬರು ಈ ಒಂದು ಹೋರಾಟಕ್ಕೆ ಭಾಗವಹಿಸಿ ನಮ್ಮ ಬೆಂಬಲಿಸಿ ಈ ಹೋರಾಟ ಯಶಸ್ವಿ ಆಗಬೇಕು. ನಿಮ್ಮನ್ನ ಬೆಳೆಸ್ತಾರಂತ ಕರ್ನಾಟಕದ ಜನತೆಗೆ ನೀವು ಋಣ ತೀರ್ಸಕ್ಕೆ ಇದೊಂದು ಅವಕಾಶ. ಅಂದು ಡಾಕ್ಟರ್ ರಾಜ್ಕುಮಾರ್ ಪ್ರತಿಯೊಂದು ವಿಷಯದಲ್ಲೂ ನಮ್ಮ ಒಂದು ಕರ್ನಾಟಕ ವಿಷಯ ಬಂದಾಗ ಹೋರಾಟಕ್ಕೆ ಮುಂಚೂಣಿಯಾಗಿ ನಿಂತಿದ್ರು. ಡಾಕ್ಟರ್ ವಿಷ್ಣುವರ್ಧನ್ ನಿಂತಿದ್ರು, ಅಂಬರೀಷ್ ಅಣ್ಣ ನಿಂತಿದ್ರು. ಇವತ್ತು ನೀವೇನಿದ್ದೀರಾ, ದಯಮಾಡಿ ನಾವು ಕೇಳ್ಕೊತಾ ಇದ್ದೀವಿ. ನಾವು ನಿಮ್ಗೆ ದಯಮಾಡಿ ಅಂತ ಕೇಳ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಆದರೂ ಕೇಳ್ಕೊತಾ ಇದ್ದೀವಿ. ಇವತ್ತು ಹೋರಾಟಗಾರ ಮಾತ್ರನೇ ಹೋರಾಟ ಮಾಡಬೇಕಂತಿಲ್ಲ. ನೀವು ಬನ್ನಿ, ನಾವು ಮಾಡ್ತಾರ ಕೆಲಸ ಏನು, ನಾವು ಏನಕ್ಕೆ ಹೋರಾಟ ಮಾಡ್ತಾ ಇದ್ದೀವಿ ನೀವು ಅರ್ಥ ಮಾಡ್ಕೊಳ್ಳಿ. ಇವತ್ತು ನಾಡಿನ ಜನತೆ ಇವತ್ತು ನಿಮ್ಮನ್ನ ಈ ಒಂದು ಚಿತ್ರಗಳನ್ನ ನೋಡ್ಲಿಲ್ಲ ಅಂದ್ರೆ ನೀವು ಹೇಗೆ ಇಂಪ್ರೂವ್ಮೆಂಟ್ ಆಗ್ತೀರಾ? ಇವತ್ತು ಅವ್ರು ನಿಮ್ಮನ್ನ ಬೆಳೆಸಿದ್ದಾರೆ, ಅವ್ರ ಋಣ ನೀವು ತೀರಿಸ್ಬೇಕು. ದಯಮಾಡಿ ಬನ್ನಿ, ಈ ಹೋರಾಟ ಯಶಸ್ವಿ ಆಗಲಿ ಅಂತ ನಾನು ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರಿ. ಜೈ ಜೈ ಜೈ.